ಗುರುವನ್ನು ಹುಡುಕಲು ಹೊರಗಿನ ಉತ್ತಮ ಮಾರ್ಗಗಳು ಎಂಬುದಿಲ್ಲ. ಗುರು ಎಂದರೆ ಇಂಟರ್ನೆಟ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುವ ವ್ಯಕ್ತಿಯಲ್ಲ. ಅವರು ನಿಮ್ಮ ಪ್ರಸ್ತುತ ತಿಳುವಳಿಕೆಯ ಮಟ್ಟಕ್ಕಿಂತ ಮೇಲಾಗಿರುವ ಅನುಭವಕ್ಕೆ ದಾರಿ ತೋರಿಸುವ ಒಂದು ಸಾಧ್ಯತೆ, ಒಂದು ದ್ವಾರ. ನಾವು ತಿಳಿಯದ ಸ್ಥಳಕ್ಕೆ ಪ್ರಯಾಣ ಮಾಡುವಾಗ ದಾರಿಯನ್ನು ಕೇಳುತ್ತೇವೆ, ಏಕೆಂದರೆ ಆ ವ್ಯಕ್ತಿ ಈಗಾಗಲೇ ಆ ಮಾರ್ಗದಲ್ಲಿ ನಡೆದು ಬಂದಿರುತ್ತಾನೆ. ಅದೇ ರೀತಿ ಒಳಮುಖವಾಗಿ ಪ್ರಯಾಣ ಮಾಡುವಾಗ ಆ ದಾರಿಯನ್ನು ಅನುಭವಿಸಿದವರ ಮಾರ್ಗದರ್ಶನ ಅಗತ್ಯವಾಗುತ್ತದೆ. ಇದರಿಂದ ನಮ್ಮ ಪ್ರಯಾಣ ಸುಗಮವಾಗುತ್ತದೆ ಮತ್ತು ದಾರಿ ತಪ್ಪುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಯಾರ ಸಹಾಯವಿಲ್ಲದೆ ಕೂಡ ಗಮ್ಯವನ್ನು ತಲುಪಬಹುದು ಎಂಬುದು ಸತ್ಯ, ಆದರೆ ಅದಕ್ಕೆ ಎಷ್ಟು ಸಮಯ ಬೇಕು ಎಂಬುದು ತಿಳಿದಿಲ್ಲ. ದಾರಿ ತಪ್ಪುವ ಅಪಾಯವೂ ಇರುತ್ತದೆ. ಅದಕ್ಕಾಗಿಯೇ ಗುರು ಅಗತ್ಯವಾಗುತ್ತಾರೆ. ಅವರು ನಮ್ಮ ಪ್ರಯಾಣವನ್ನು ವೇಗವಾಗಿ, ಸ್ಪಷ್ಟವಾಗಿ ಮತ್ತು ಸುರಕ್ಷಿತವಾಗಿ ಮುನ್ನಡೆಸುತ್ತಾರೆ. ಗುರು ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ನೀವು ಆ ವ್ಯಕ್ತಿಯನ್ನು ಮೀರಿ ಅವರು ಸೂಚಿಸುವ ಆಂತರಿಕ ಸಾಧ್ಯತೆಯನ್ನು ಅನುಭವಿಸಲು ಪ್ರಾರಂಭಿಸಿದಾಗಲೇ ಅವರು ನಿಮ್ಮ ಗುರು ಆಗುತ್ತಾರೆ. ಗುರು ಶರೀರಕ್ಕಿಂತಲೂ ಹೆಚ್ಚಿನದಾಗಿ ಚೈತನ್ಯದ ಒಂದು ಸ್ಥಿತಿ. ನೀವು ಯಾರು ಎಂಬುದರ ಪರಮ ಸತ್ಯವನ್ನು ಅರಿಯಬೇಕೆಂಬ ಹಸಿವು ತೀವ್ರವಾಗಿದ್ದಾಗ, ನೀವು ನಿಮ್ಮನ್ನು ತೆರೆಯಲು ಸಿದ್ಧರಾದಾಗ, ಗುರು ನಿಮ್ಮ ಜೀವನದಲ್ಲಿ ಸಹಜವಾಗಿ ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ಹುಡುಕಬೇಕಾಗಿಲ್ಲ, ನಿಮ್ಮ ಒಳಗಿನ ಸಿದ್ಧತೆಯೇ ಅವರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ಅಂತಿಮವಾಗಿ ಗುರುವನ್ನು ಪಡೆಯುವ ಏಕೈಕ ಮಾರ್ಗವೆಂದರೆ ನಿಮ್ಮನ್ನು ಒಳಗಿನಿಂದ ಶುದ್ಧಗೊಳಿಸಿ ಪ್ರಾಮಾಣಿಕ ಹುಡುಕಾಟದಲ್ಲಿ ತೊಡಗಿಕೊಳ್ಳುವುದು. ಒಳಗಿನ ಪ್ರಯಾಣಕ್ಕೆ ನೀವು ಸಿದ್ಧರಾದಾಗ ಗುರು ತಾನಾಗಿಯೇ ನಿಮ್ಮ ಜೀವನಕ್ಕೆ ಬರುತ್ತಾ